ಬರಲ್ಲ ಪಾಪ. ಹೋಗೋಣ ಬರ್ರಿ, ನಿಮ್ಮ ಲಕ್ಷ್ಮಜ್ಜಿನ ಕೇಳೋಣ. ಅವ್ರ ತಗೆ ಸೆನಕ್ಕಿರಾನ. ನಿಮ್ಮ ಅಪ್ಪ ನೋಡು ನಿಮ್ಮದೇ ಇದಾನಲ್ಲಿ ಹೋಗಿ ಮುಟ್ಕೊಂಡು ತಿನ್ಕೊಂಡು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಮಾರಾಯ. ಹಂಗೈದಾನೆ ನಡಿ, ನಿಮ್ಮ ಲಕ್ಷ್ಮಜ್ಜಿನ ಕಾಲ ಹಿಡ್ಕವನ. ನೀವಿಬ್ರಾಳು ಅಜ್ಜಿ ಏನು ಮಾಡ್ತೀಯ ಗೊತ್ತಿಲ್ಲ. ನೀನು ಬಿಟ್ಟರೆ ನಮಗೆ ಯಾರು ಮದುವೆ ಮಾಡಲ್ಲ, ನೀನೇ ನಮಗೆ ಮದುವೆ ಮಾಡಬೇಕು ಅಂತ ಹೇಳಿ ನಿಮ್ಮ ಲಕ್ಷ್ಮಜ್ಜಿ ಕಾಲ ಹಿಡ್ಕವನ್ ನಡಿ. ಇವಾಗ ಅವ್ರು ಬಿಟ್ಟರೆ ನಮ್ಗೆ ಇನ್ಯಾರು ಮದುವೆ ಮಾಡಲ್ಲ. ನಮ್ಗೆ ಹೆಣ್ಣು ಹುಡ್ಕೋಕ್ಕಾಗಲ್ಲ, ನನ್ನ ಕೈಲೇ ನೋಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ನಿಮ್ಮ ಅಪ್ಪ ಏನೋ ಇಲ್ಲ, ಕೈಯಾಗ ದುಡ್ಡಿಲ್ಲ, ಕಾಸಿಲ್ಲ, ಹುಡ್ಕೋಕ್ಕಾಗಲ್ಲ. ನೀವು ಬೇರೆ ಇಂಥವು ತರಗಳು ಮಾಡ್ಕೊಂಡು ಕುಕ್ಕಂಡೆ ಇದ್ರೆ ಏನು ಮಾಡೋಣ ಅನ್ನಿಸ್ತೈತಿ. ನಡಿ, ನಿಮ್ಮ ಲಕ್ಷ್ಮಜ್ಜಿ ಕಾಲು ಹಿಡ್ಕೊಂಬಂದ್ರೆ ನಡಿಯೋ. ನೋಡಿ ಏನಿರ್ಬೋದು ಅವ್ರ ಹತ್ರ ಎಲ್ಲ ಹೋಗ್ಲೇಬೇಕು ಅನಿಗಲ್ವೇ. ನಾವು ಹೋಗ್ಬಾರ್ದು ಅವ್ರ ಹತ್ರ ಅಂತ ಹೇಳಿ ನಾವು ತುಂಬ ಏನೋ ಮನಸ್ಸಲ್ಲಿ ದ್ವೇಷ ಕಾಡೋ ಥರ ಇದ್ವಿ. ಇವಾಗ ನಮ್ಮ ಲಕ್ಷ್ಮಜ್ಜಿ ಹತ್ರನೇ ಕೊನೆಗೆ ಹೋಗ್ಬೇಕಾಯ್ತಲ್ಲಪ್ಪ. ನೋಡಮ್ಮ ಯಾಕಮ್ಮ ಹೋಗ್ಬೇಕಾಯ್ತು ನಾವು ಅಲ್ಲಿಗೆ. ಅವ್ರದ್ದು ಒಳ್ಳೆ ಮನ್ಸು ಐತಪ್ಪ. ಒಳ್ಳೇದು ಮಾಡ್ಯವ್ರೆ ಅವರು, ಯಾರಿಗೂ ಅನ್ಯಾಯ ಮಾಡಿಲ್ಲ. ನಮ್ಮಪ್ಪನೂ ಅಷ್ಟೇ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನಿಜವಾಗ್ಲೂ ನಿಮ್ಮ ಸೇನಪ್ಪ ತಾತ ಯಾರಿಗೂ ಅನ್ಯಾಯ ಮಾಡಿಲ್ಲ ಕಣಪ್ಪ. ಭಾಳ ಒಳ್ಳೆ ಮನುಷ್ಯ. ಅದಕ್ಕೇ ಒಳ್ಳೇದಾಗ್ತೈತಿ. ನಾವು ಆಮೇಲೆ ದ್ವೇಷ ಕಟ್ಕೊಂಡು ಇಲ್ಲದ ನಾವು ಕೋರ್ಟು ಕಚೇರಿ ಅಂತ ಹೊಲ್ತು ಎಲ್ಲ ಹಾಳು ಮಾಡ್ಕೊಂಡ್ವಿ. ದೇವರಾಣೆಗೂ ಕೋರ್ಟು ಕಚೇರಿ ಅಂತೇಳಿ ಎಲ್ಲ ಹೆಣ್ಮಕ್ಳು ಭಾಗ ಐತಿ ಅಂತೇಳಿ ಹೆಣ್ಮಕ್ಳು ಅಂತ ಹೇಳಿ ಹೋಗ್ಬಾರ್ದು ಕಣಪ್ಪ. ಭಾಗ ತಗೊಬೇಕು ಅದು ಇದು ಅಂತೇಳಿ ಹೋಗ್ಬಾರ್ದು. ಅವ್ರು ಕೊಟ್ಟಿರೋದನ್ನೇ ಸುಮ್ಮನೆ ಅಚ್ಚುಕಟ್ಟಾಗಿ ಹಂಚ್ಕೊಂಡು ಸುಮ್ಮನೆ ಆಗಬೇಕು. ಈಗ ಹಿಂಗೆ ಕೋರ್ಟು ಕಚೇರಿ ಅಂತ ಎಲ್ಲ ಹೋಗಿ ಭಾಗ ಬೇಕು ಅಂತ ಹೇಳಿ ಹೋಗಿ ಹೆಣ್ಮಕ್ಳಿಗೆ ತವ್ರ ಮನೇನೇ ಇಲ್ದಂಗೆ ಆಗುತ್ತೆ. ಈಗ ಇದನ್ನೊಂದ ಕಲ್ತ್ಕೋಬೇಕು ಎಲ್ಲನ. ಅಯ್ಯೋ ಬೇಜಾರಾಗ್ತೈತೆ. ನಡಿಯಪ್ಪ ಹೋಗಿ ಕೇಳೋಣ ನಡಿ ನಿಮ್ಮ ಲಕ್ಷ್ಮಜ್ಜಿನ. ನಾನು ಬೆಳಗ್ಗೆ ಮಾತಾಡಿಸ್ದೆ ಕಣಮ್ಮ, ಮಾತಾಡಲಿಲ್ಲ. ಸೌರಿ ಮಾಮ ಮಾತಾಡಲಿಲ್ಲ. ನಾನು ಎಷ್ಟು ಮಾತಾಡಿಸ್ದೆ ಗೊತ್ತೇ, ಹಳ್ಳಿ ಕಟ್ಟೆ ಹತ್ರ ಮಾತಾಡಲೇ ಇಲ್ಲ. ಎಷ್ಟು ಶೌರ್ಯ ಮಾವ ಅಂತೇಳಿ ಎಷ್ಟು ಮಾತಾಡ್ಸಿದ್ದೀನಿ, ಮಾತಾಡಲೇ ಇಲ್ಲ. ಮಾತಾಡಲ್ಲ, ನಾವು ಸಿಟ್ಟಿನಾಗ ಆತನವನ್ನು ಮಾತಾಡಿರ್ತೀವಿ. ಸಿಟ್ಟಂಬತ್ತು ಕೆಟ್ಟದ್ದು ಏತನ ಮಾತಾಡಿರ್ತೀವಿ ನೋಡು. ಅದಕ್ಕೆ ಮತ್ತೆ ಹೆಣ್ಮಕ್ಳು ಕೋರ್ಟು ಕಚೇರಿ ಅಂತೇಳಿ ಹೊಲ ಮನೆಗಂತ ಹೋದ್ರೆ ಈಗ ಹಿಂಗೇನೆ ಎಲ್ಲ ಕಳ್ಕೋಬೇಕಾಗುತ್ತೆ. ಹೆಂಗನ ಒಂದು ಎಕರೆ ಕೊಟ್ಟಿದ್ರಪ್ಪ, ಅದನ್ನೇನು ಇಟ್ಕೊಂಡು ನೆಮ್ಮದಿಗಿರ್ತಿದ್ದೆ. ಏನು ಮಾಡೋಣ ಈಗ ನಮ್ಮ ದೊಡ್ಡಮ್ಮನ ಮಾತನ್ನು ಕೇಳಿ ಹಿಂಗೆ ಮಾಡ್ಕೊಂಡಿರೋದು. ನಮ್ಮ ದೊಡ್ಡಮ್ಮನ ಮಾತು ಕೇಳಿ ಹಿಂಗೆ ಮಾಡ್ಕೊಂಡ್ರೆ ಸುಮ್ಮನೆ ಇರತ್ಲಾಗ ನಾನು ಹೆಂಗೆ ನೆಮ್ಮದಿಗಿರ್ತಿದ್ನಪ್ಪ. ನನಗಂತ ಇವಾಗ ಯಾಕೋ ಚೆನ್ನಾಗೇ ಇಲ್ಲ, ಮೈ ಕೈ ಎಲ್ಲ ನೋವು. ಅಯ್ಯೋ ದಿನಕ್ಕೊಂಥರ ಕಾಯಿಲೆ. ನೀನು ಬೇಕಾರೆ ಹಂಗೆ ಮಾಡಿದ್ಕೋ ಅದಕ್ಕೂ ನನಗಂತೂ ಪಾಪ ಯಾಕೋ ಸೆನಕ್ಕೆ ಇಲ್ಲ ಕಣೋ. ನಮಗೇನಪ್ಪ ಈ ವಯಸ್ಸಿಗೆ ಇಂಥ ಕಾಯಿಲೆಗಳು ಅಮ್ಮಂಗಾಗುತ್ತೆ. ಅವಳನ್ನ ಕೇಳೋಗ್ರಮ್ಮ ಇನ್ನೇನು ಮಾಡ್ತೀರ. ಕೇಳೋಗ್ರಿ, ಕೇಳಿರತ್ತ ಅವಳೆಲ್ಲ ನಾನು ನೋಡಿ ಮಾಡ್ತಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ. ನೀವು ಕೇಳ್ರಲ್ಲ ಪಾಪ, ಮಾತಾಡ್ಸ್ಕೊಂಡು ಚೆನ್ನಾಗಿರಲ್ಲ. ಅವಳೆ ಹೆಣ್ಣು ಹುಡುಕಿ ಮದುವೆ ಮಾಡ್ತಾಳೆ. ಹೋಗ್ರಿ ನಿಮ್ಮ ಅಜ್ಜಿನ ಕೇಳ್ರಿ. ಸರಿ ಆಯ್ತು, ಕೇಳ್ತೀವಿ. ಇಲ್ಲೇ ಇದ್ದಾರೇನಾ ಹೊರಗೆ ಬಾ, ಇಲ್ಲೇ ಹಸಿನಿ ಹೊರಗೆ ಕೇಳೋಣ. ಇಲ್ಲಿ ಹೊರಗೆ ಕುಕ್ಕೊಂಡಿರ್ತಾರೆ ಸೀನಪ್ಪ ತಾತನೂ ಲಕ್ಷ್ಮಜ್ಜಿ ಹೊರಗಿರ್ತಾರೆ. ಬರ್ರಿ. ಏನಂತಾಳೋ ಏನೋ ಅವಳು. ಅಯ್ಯೋ ದೇವ್ರೆ, ಹೆಣ್ಮಕ್ಳಿಗೆ ಭಾಗ ಐತೆ ಅಂತ ಹೇಳಿ ಎಲ್ಲನ ಕಾನೂನು ಬಂದು ಈಗ ಇಂಥವ್ರ ಮನೆಯೇ ಕೆಟ್ಟೋಗುತ್ತೆ. ಏನು ಮಾಡ್ತೀಯ. ಅವಾಗ ನಾವು ಹಂಗೆ ಅವಳಿಗೆ ಭಾಗ ತಗೊಳಮ್ಮ ಕಮ್ಮ ಅಂತ ಹೇಳಿ ಈಗ ನೋಡು ಈಗ ಗೊತ್ತಾಗ್ತೈತಿ. ಯಾಕಂತ ಸುಮ್ಮನಿದ್ರು ಇರ್ಬೋದಾಗಿತ್ತು ಪಾಪ. ಈಗ ಅಯ್ಯ ಅಂತ ಇದ್ದಾರೆ. ತಾತ ಹೋಗಿ ಹಂಗೆ ಓಡಾಡ್ಕೊಂಬ. ಹೋಗಂಗೆ ಹೋಗು, ವಾಲ್ದ ಕಡೆಗೆ ಹೋಗಿ ಬರೋಗು. ಅಜ್ಜಿ 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 ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡಜ್ಜಿ, ಕ್ಷಮಿಸ್ಬಿಡಜ್ಜಿ ನಮ್ಮನ್ನು. ಅಜ್ಜಿ ನಮಗೆ ಕ್ಷಮಿಸಿ, ನನಗೂ ನಮ್ಮ ಅಣ್ಣನಿಗೂ ಹೆಣ್ಣು ಹುಡುಕಿ ಮದುವೆ ಮಾಡಜ್ಜಿ. ನಾವು ಮಾತಾಡಿದ್ದು, ನಾವು ಅಂದಿರೋದು ಎಲ್ಲ ತಪ್ಪಾಯಿತು ಕಣಜ್ಜಿ. ಪ್ಲೀಸ್ ಅಜ್ಜಿ ಕ್ಷಮಿಸ್ಬಿಡಜ್ಜಿ. ಅಜ್ಜಿ ಕ್ಷಮಿಸ್ಬಿಡಜ್ಜಿ, ಮನಸ್ಸಲ್ಲಿ ಏನು ಇಟ್ಕೊಂಬಕ್ಕೆ ಹೋಗ್ಬೇಡ. ಯಾಕ್ರಲ್ಲ ತೀರ ಇದ್ದಾಳ್ರ ಯಾಕ್ರ? ಅಪ್ಪ ನಮ್ಮದು ತಪ್ಪಾಯ್ತು ಕಣಪ್ಪ, ಕ್ಷಮಿಸ್ಬಿಡಪ್ಪ. ಏನೋ ಗೊತ್ತಿಲ್ದಲೇನೆ ತಪ್ಪು ಮಾಡಿಬಿಟ್ಟೆ. ಹೆಣ್ಮಕ್ಳು ಕೋರ್ಟು ಕಚೇರಿ ಆಸ್ತಿಗಂತ ಹೋದರೆ ತವ್ರ ಮನೆಯೇ ಕಳ್ಕೋಬೇಕಾಗುತ್ತೆ, ತವ್ರ ಮನೆಯೇ ಇಲ್ದಂಗಾಗುತ್ತೆ, ತವ್ರ ಮನೆಗೆ ಬರೋಕ್ಕೆ ಮಕ್ಕ ಇಲ್ದಂಗಾಗುತ್ತೆ. ದಯವಿಟ್ಟು ಕ್ಷಮಿಸ್ಬಿಡು ಚಿಕ್ಕಮ್ಮ, ದಯವಿಟ್ಟು ಕ್ಷಮಿಸ್ಬಿಡು ಚಿಕ್ಕಮ್ಮ. ನಾವು ಮಾತಾಡಿರೋದು ಅಂದಿರೋದು ಎಲ್ಲ ಏನು ಮನಸ್ಸಿನಾಗ ಇಕ್ಕಮ್ಮಕ್ಕೆ ಹೋಗ್ಬೇಡ ಪ್ಲೀಸ್ ಚಿಕ್ಕಮ್ಮ. ಮನ್ಸಾಗ ಏನು ಇಕ್ಕಮ್ಮಕ್ಕೆ ಹೋಗ್ಬೇಡ, ಕ್ಷಮಿಸ್ಬಿಡು ಚಿಕ್ಕಮ್ಮ. ಈಗ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಕ್ಷಮಿಸ್ಬಿಡು ಅಂತಂದ್ರೆ ನಾವು ಯೋಟ ಏನಿರಿ ನಿಮ್ಮ ಕಾಲ್ದಾಗ. ಬೇಡ ಕಣ್ರಮ್ಮ, ಬೇಡ ಕಣ್ರಮ್ಮ, ಬೇಡ. ಇರೋಳೊಬ್ಳು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರಮ್ಮ ಅಂತ ಹೇಳಿ ಯೋಟ ಹೇಳಿರು ಕೇಳ್ದಂಗೆ ನಮ್ಮ ಅತ್ತೆ ಹೇಳ್ದಂಗೆ ಕೋರ್ಟು ಕಚೇರಿ ಅಂತ ಹೊಲ್ತು ಇವಾಗ ಬಂದು ಕಾಲು ಹಿಡ್ಕೊಂಡು ಕ್ಷಮಿಸ್ಬಿಡ್ರಿ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿರೋದೇನು ನಮಗೇನು ಹೋಗುತ್ತೆ ಅಂತ ತಿಳ್ಕೊಂಡಿದೀವಿ. ಅಷ್ಟಿಷ್ಟೆಲ್ಲ ನಾವು ಒಯ್ಯಂದಿರೋದು.
ಈಗ ಬಂದವೆ ಮನ್ಯಾಳ ನನ್ನ ಮಕ್ಳು ಈಗ ಕಾಲು ಹಿಡ್ಕೊಂತಾರೆ. ಯಪ್ಪ ಬಿಡಪ್ಪ, ಏನೋ ತಪ್ಪಾಗೈತೆ. ಇವಾಗ ನಮ್ಮ ಹುಡುಗರ್ದು ಇಬ್ರದ್ದು ಮದುವೆ ಆಗಿಲ್ಲ. ಇವಾಗ ನೀನು ಚಿಕ್ಕಮ್ಮ ಏನೋ ಒಂದಿಟ್ಟು ನೋಡಿ ಮಾಡಿ ನಮ್ಮ ಮಕ್ಳದ ಮದುವೆ ಮಾಡ್ರಿ. ಇವಾಗ ಮದುವೆ ಆಗಿಲ್ಲ, ನಾನು ಯೋಟಂತ ಪರದಾಡಣ. ಇವನು ಏನೋ ಬುದ್ಧಿ ಇಲ್ದಂಗೆ ಕೆಲಸ ಮಾಡ್ಕೊಂಡ. ಚಿಕ್ಕಮ್ಮ ಏನೋ ತಪ್ಪಾತು, ಕ್ಷಮಿಸಿ. ಏನೋ ನಮ್ಮ ಮಕ್ಳು ಮದುವೆ ಮಾಡ್ರಿ. ಹೇಳಿದ ಮಾತು ಕೇಳಿ ಮಾಡಿರಿ. ಹಿಂಗೆ ಮತ್ತೆ ಆಗೋದು. ಸ್ವಂತ ಬುದ್ಧಿ ಇರಬೇಕು. ಸ್ವಂತ ಬುದ್ಧಿ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಮುಂದೇನಾಗುತ್ತೆ ಏನೋ ಎತ್ತ ಅಂತೇಳಿ ಮೊದಲದು ಯೋಚನೆ ಮಾಡಬೇಕು. ಆವಾಗ ನೀನು ದಡಮ್ಮನ ಮಾತು ಅವ್ರ ಮಾತು ಕೇಳಿ ಕುಣ್ದೆ. ಇವಳ ಮಾತು ಕೇಳಿ ಇವಳು ಅಂತಾಳು, ಇವಳು ಮನೆ ಹಾಳು ಮಾಡೋ ಅಂತಾಳೆ ಇವಳು. ಅದಕ್ಕೆ ಮತ್ತೆ ನಾನು ಈಗ ಇವಳು ಕಂಡ್ರೆ ಸೇರಲ್ಲ ನಾನು. ಇವಾಗ ಬಿಡ್ತಾಯಿ, ನನ್ನ ಮ್ಯಾಗ್ಲು ಸಿಟ್ಟು ಯಾಕೆ ಅವ್ರ ಮೇಲೆ ತೋರಿಸ್ತೀಯ? ಇವಾಗ ಹುಡುಗರು ಬಂದು ತಪ್ಪಾತು ಅಂತ ಹೇಳಿ ಕಾಲು ಹಿಡ್ಕೊಂಡವಲ್ಲ. ಬಿಡು, ಹೋದ್ರು ಹೋಗ್ಲಿ, ಸುಮ್ಕಿರು. ನೀನು ಇವಾಗ ಏನ ಹುಡುಗರಿಗೊಂಜಿಟ್ಟು ಹೆಣ್ಣು ಹುಡುಕಿ ಮದುವೆ ಮಾಡಿ 2 ಹುಡುಗರು ಕೈಯ 2 ಹುಡುಗರು ಇದ್ದಾವೆ. ಅದಕ್ಕಾಗಿನ ಏನೋ ತಪ್ಪಾತು ಅಂತಾಳೆ ಅಲ್ಲನ. ಏನೋ ಆಗಿದ್ದ ಆಗೈತತ್ತ. ಯೋಚಿಸಂತ ಹಿಂಗೆ ಇರ್ತೀರ. ಮುಂದೆ ಯೋಚನೆ ಮಾಡ್ಬೇಕಾಯ್ತು ಇದನ್ನೆಲ್ಲನ. ನಾನು ಕೋರ್ಟ್ಗೆ ಹಾಕಿರಿ, ನಾನು ಇರೋಳ ಒಬ್ಳಲ್ಲ. ನಾನು ಕೋರ್ಟ್ಗೆ ಹಾಕಿರಿ, ನಂದು ಅಲ್ಲ ಎಲ್ಲನ ಇವಾಗೇನು ಕೊಟ್ಟವ್ರಿ. ಕೋರ್ಟ್ಗೆ ಹಾಕಿರಿ ನನಗೆ ತವ್ರ ಮನೆ ಇಲ್ದಂಗೆ ಆಗುತ್ತೆ. ಅವ್ರ ಮುಂದೆ ನಾನು ಬಿಡ್ಕೊಂಡಾರೆ ಅವ್ರ ಮನೆ ಬಾಕ್ಲಿಗೆ ಅಂತ ಹೇಳಿ ತಿಳ್ಕೊಬೇಕಾ? ನನಗೆ ಆಸ್ತಿ ಬೇಕು ಅಂತ ಹೇಳಿ ಕೋರ್ಟಿಗೆ ಹಾಕ್ತಾಳು. ಈಗ ಬಂದಿದೆಯಲ್ಲ ನೀನು ನನ್ನ ಮಕ್ಳು ಮದುವೆ ಮಾಡಿ ಚಿಕ್ಕಮ್ಮ ಅಂತ ಕೋರ್ಟ್ಗೆ ಹಾಕಿಬಿಟ್ಟು ಹಿಂಗೆಲ್ಲ ಮಾಡಿ. ಅಲ್ಲಮ್ಮ, ನಮ್ಮ ಮರ್ಯಾದೆ ಇದ್ದಾಳಾಗಿದ್ರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ. ನಾವೇ ನಿನಗೇನು ಒಪ್ಪುಟ ಏನು ಕೊಡ್ದಂಗಿರಲಿಲ್ಲ. ಕೊಟ್ಟಿದ್ವಿ. ಕೊಟ್ಟು ನೀನು ಹಂಗೆ ಮಾಡ್ದಲ್ಲ, ನಮ್ಗೆ ಎಷ್ಟು ಹೊಟ್ಟೆ ಗುರ್ಸಿದೀಯ. ಈಗ ಬಂದು ಕಾಲು ಹಿಡ್ಕೊಂಡ್ರೆ ಏನೋ ಗೊತ್ತಾಗಿಲ್ಲ. ನಾನು ಇವಾಗ ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಅವಳನ್ನ ಹಿಂದೆ ಬಿದ್ದುಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಅದಕ್ಕೆ ಕಣಜ್ಜಿ, ನೀನು ನನಗೆ ಹೆಣ್ಣು ಹುಡುಕಿ ಮದುವೆ ಮಾಡಜ್ಜಿ ಪ್ಲೀಸ್. ನನಗೂ ನಮ್ಮ ಅಣ್ಣಗೂ ನೀನು ಮದುವೆ ಮಾಡಬೇಕು. ನಿನ್ನಿಂದಲೇ ಇತ್ತು ಸಾಧ್ಯ, ಬೇರೆ ಯಾರಿಂದಲೂ ಆಗೋದಿಲ್ಲ. ಪ್ಲೀಸ್ ಅಜ್ಜಿ, ಅದು ಏನು ಮಾಡ್ತೀಯೋ ಗೊತ್ತಿಲ್ಲ. ನೀನು ನನಗೆ ನೀನು ಸಹಾಯ ಮಾಡಬೇಕು. ಪ್ಲೀಸ್ ಅಜ್ಜಿ, ಪ್ಲೀಸ್. ನಮಗೇನೆ ವಯಸ್ಸೋಗೈತಿ. ನಾವು ಎಲ್ಗೂ ಹೋಗಂಗಿಲ್ಲ, ಹುಡ್ಕಂಗಿಲ್ಲ, ಏನಿಲ್ಲ. ಹುಡುಕಿ ಮಾಡ್ಲಿವಳು. ನಾವೇನೆಲ್ಲೂ ಹುಡ್ಕಕ್ಕೆ ಹೋಗಲ್ಲ. ಅಲ್ಲಯ್ಯಪ್ಪ, ನೀನು ಹೋಗಲ್ಲ ಅಂಬೋದು ಗೊತ್ತು. ಚಿಕ್ಕಮ್ಮಗೆ ಅವಳಪ್ಪ, ಚಿಕ್ಕಮ್ಮ ಹೇಳಿರಿ ಹೆಂಗಾತ ಎಲ್ಲ ತುಡ್ಕೊತ್. ನಮ್ಮ ಇಬ್ಬರು ಹುಡುಗರು ಮಕ್ಳು ಮದುವೆ ಆದರೆ ಇನ್ಯಾವುದೂ ಇರಲ್ಲ. ಚಿಕ್ಕಮ್ಮ ಹುಡುಕುತ್ತೆ ಕಣಪ್ಪ. ಇವಾಗ ನಿಮ್ಮ ಹತ್ರ ಯಾಕೆ ಹೇಳಿ ನಾವು ಇವಾಗ ಬಂದಿದ್ದೀವಿ? ನಮ್ಮದೇ ತಪ್ಪಾಯಿತು. ನೀವು ಒಳ್ಳೆಯವರು, ನಿಮ್ಮ ಹತ್ರ ಒಳ್ಳೆ ಮನಸ್ಸೈತೆ ಅಂತ ಬಂದಿದ್ದೀವಿ ನಿಮ್ಮ ತಕ್ಕೇನೆ. ಏನೋ ಆಗೋದು ಆಗ್ಬಿಟ್ಟೈತೆ ಕಣೆ ಲಸ್ಮಕ್ಕ. ಏನು ಇನ್ನು ಚೆನ್ನಾಗಿರೋದು ನೋಡಿಕೆ. ಏನೋ ಅವಳು ಇನ್ನೇನು ಇರೋಳೊಬ್ಳು. ಇನ್ನೇನು ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ. ಅವಳಿಗೆ ಇನ್ಯಾರ ಇದ್ದಾರೆ? ಅವಳಿಗೇನು ಅಣ್ಣ ತಮ್ಮಗಳಿಲ್ಲ, ಯಾರೂ ಇಲ್ಲ. ನೀವೇನು ಮಾಡ್ಕೋಬೇಕು. ನೀವೇ ಕೈ ಬಿಟ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಅವಳು? ಆ ಹುಡುಗರು ನೋಡಿರೋ ಅಂಥದ್ದು ಇದಾತು. ಅವಳಂತೂ ಬೋಲ್ ಚೆನ್ನಾಗಿಲ್ಲ ಕಣೆ ಮೊದಲಿನಿಂದಲೂ. ಅಯ್ಯೋ, ನಾವೆಲ್ಲೂ ನೋಡಂಗಿಲ್ಲ, ಏನಿಲ್ಲಮ್ಮ. ನಾಳೆ ಹೊತ್ನಾಗ ಏನಾರ ತೊಂದರೆ ಆದ್ರೆ ನಮ್ಮ ಮೇಲೆ ಬರುತ್ತೆ. ನಾವೆಲ್ಲಿ ನೋಡಕ್ಕೆ ಹೋಗೋಣ ಹೇಳು? ನಾವೆಲ್ಲಿ ನೋಡೋಣ ಹೇಳು? ನಮ್ಮನ್ನ ಒಳ್ಳೆ ಚೆನ್ನಾಗಿ ಇವಾಗ ಹೆಣ್ಣು ನೋಡ್ರಿ, ಮದುವೆ ಮಾಡ್ರಿ, ನಮ್ಮ ಮಕ್ಕಳದಂತ ಬಂದು ನಮ್ಮ ಕಾಲು ಹಿಡ್ಕೊಂಡ್ರೆ ನಾವೆಲ್ಲಿ ತರೋಣ? ಹೆಣ್ಣೆಲ್ಲ ಇದ್ದಾವೆ. ಇವಾಗ ನೀವು ಒಳ್ಳೆ ಹಿಂಗೆ ಕೇಳ್ತೀರಮ್ಮ ನಮ್ಮನ್ನು. ಅಲ್ಲ ಏನೋ ಚಿಕ್ಕಮ್ಮ, ಏನು ಮಾಡೋಕ್ಕಾಗುತ್ತೆ? ತಪ್ಪಾಯಿತು. ಮನಸ್ನಾಗ ನೀನು ಇನ್ನೂ ಇಕ್ಕೇಣಿದೆ, ಅದನ್ನು ತೆಗ್ದಾಕಿರಿ. ನೀನು ಮನ್ಸು ಮಾಡಿರಿ ಹಾಗೆ ಆಗುತ್ತೆ ಇದು. ನೀನು ಮನ್ಸು ಮಾಡಬೇಕು ಚಿಕ್ಕಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಅವಾಗ ನಾವು 1 ಎಕರೆ ಹೊಲ ಕೊಟ್ಟಿದ್ರು ನನಗೆ ಅದು ಬೇಡ ಅಂತ ಹೇಳಿ ಕೋರ್ಟಿಗೆ ಹಾಕಿದ್ವಿ. ಈಗ ನಮ್ಮ ಮಕ್ಳು ಮದುವೆ ಮಾಡು ಚಿಕ್ಕಮ್ಮ ಅಂತ ಹೇಳಿ ಬಂದಿದ್ದಾಳೆ. ನೋಡ್ರಿ ಅಲ್ಲ, ಕೋರ್ಟಿಗೆ ಹೊಲದ ವಿಚಾರ ಆಸ್ತಿಗೋಸ್ಕರನ ಕೋರ್ಟಿಗೆ ಹಾಕಿದರೆ ತವ್ರ ಮನೆಯೇ ಕಳ್ಕೊಬೇಕಾಗುತ್ತೆ. ಕೋರ್ಟಿಗೆ ಹಾಕ್ಬಿಟ್ಟು ತವ್ರ ಮನೆ ಕಳ್ಕೊಂಡು ಇವಾಗ ಗೋಳಾಡ್ತಾ ಇದ್ದಾಳೆ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.